ಧಾರಾವಾಹಿ ನಟಿಗೆ ಲೈಂಗಿಕ ಕಿರುಕುಳ ನೀಡಿರತಕ್ಕಂಥ ಪ್ರಕರಣದ ವಿಚಾರದಲ್ಲಿ ಫೇಸ್ಬುಕ್ನಲ್ಲಿ ಅಶ್ಲೀಲ ವಿಡಿಯೋ ಕಳಿಸಿ ಕಿರುಕುಳ ಕೊಡಲಾಗಿತ್ತು. ತೆಲುಗು, ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿರೋ ನಟಿ ಈಕೆ 3 ತಿಂಗಳಿಂದ ಈ ನಟಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇರುವ ಆರೋಪ ಕೇಳಿಬಂದಿದೆ. ಅಶ್ಲೀಲ ಹಾಗೂ ಗುಪ್ತಾಂಗದ ಫೋಟೋ ಕಳಿಸಿ ವಿಕೃತಿ ಮೆರೆಯಲಾಗಿದೆ. ಈ ಆರೋಪಿಯನ್ನ ಇದೀಗ ಕಂಪ್ಲೇಂಟ್ ಕೊಟ್ಟಿರೋ ಆಧಾರದಲ್ಲಿ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ನವೀನ್ ಅನ್ನುವಂತಹ ಫೇಸ್ಬುಕ್ ಖಾತೆಯಿಂದ, ನವೀನ್ ಝಡ್ ಅನ್ನುವಂತಹ ಒಂದು ಫೇಸ್ಬುಕ್ ಖಾತೆಯಿಂದ ಈ ರೀತಿ ಕಿರುಕುಳ ಕೊಡಲಾಗ್ತಿತ್ತು. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಯಿತು. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಕರಣದ ಬಗ್ಗೆ ಈ ನಟಿ ವಿವರಿಸಿದ್ದಾರೆ. ಬೆಂಗಳೂರಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಡುವಂಥದ್ದು, ಅಶ್ಲೀಲವಾಗಿ ಮೆಸೇಜ್ ಮಾಡುವಂತಹ ಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ. ಈ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸೀರಿಯಲ್ ನಟ ನಟಿಯರಿಗೆ ಮೆಸೇಜ್ಗಳನ್ನ ಕಳಿಸುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸದ್ಯ ಅನ್ನಪೂರ್ಣೇಶ್ವರ ನಗರ ಸ್ಟೇಷನ್ನಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿತ್ತು. ದೂರನ್ನ ಕೂಡ ಕೊಟ್ಟಿದ್ರು. ಆ ಸಂಬಂಧಪಟ್ಟಂತೆ ನವೀನ್ ಎನ್ನುವಂತಹ ಆರೋಪಿಯನ್ನ ಈಗ ಬಂಧನ ಮಾಡಲಾಗಿದೆ. ಸದ್ಯ ಆ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ತೆಲುಗು ಹಾಗೆ ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ನಟಿ ಹಾಗೆ ಈ ಒಂದು ದೂರನ್ನ ಕೊಟ್ಟಿರುವಂತಹ ದೂರುದಾರ ಇದ್ದಾರೆ. ಅವ್ರನ್ನ ನನಗೆ 3.5 ತಿಂಗಳಾಯ್ತು ಈ ಮನುಷ್ಯ ಮೆಸೇಜ್ ಕಳ್ಸಕ್ ಸ್ಟಾರ್ಟ್ ಮಾಡಿ. ಒಂದು 2-3 ಐಡಿ ಬ್ಲಾಕ್ ಮಾಡಿದ್ದೀನಿ. ಈಗಾಗಲೇ ನಾನು ಹೇಳ್ದಂಗೆ ಮೊದಲನೇ ಐಡಿಲೇ ಆ ಮನುಷ್ಯ ಏನೇನೋ ಕೆಟ್ಟದಾಗ ಮೆಸೇಜ್ ಕಳ್ಸೋದು. ನಾನು ಕನ್ವೆ ಮಾಡಕ್ ಪ್ರಯತ್ನ ಪಟ್ಟೆ. ಎರಡು ಸಲ ಬ್ಲಾಕ್ ಮಾಡಿ 3ನೇ ಸಲ ಕನ್ವೆ ಮಾಡಕ್ ಪ್ರಯತ್ನ ಪಟ್ಟೆ. ಆದ್ರೂ ಅವರು ಕನ್ವೆ ಆಗ್ಲಿಲ್ಲ. ಆ ಮನುಷ್ಯ ಏನ್ ನವೀನ್ ಅನ್ನೋನಿದಾನಲ್ಲ, ಕನ್ವೆ ಆಗ್ಲಿಲ್ಲ. ಈ ತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಕೆಟ್ಟದಾಗ ಬಳಸ್ಕೋಬಾರ್ದು, ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳಿ ಕನ್ವೆ ಮಾಡಕ್ ಪ್ರಯತ್ನ ಪಟ್ಟೆ. ಅದನ್ನು ಬ್ಲಾಕ್ ಮಾಡಿದೆ. ಅವ್ರು ಕೇಳಲಿಲ್ಲ ಅಂದಾಗ ಬ್ಲಾಕ್ ಮಾಡಿದೆ. ಮೆಸೇಜ್ಗಳು, ವಿಡಿಯೋಗಳೆಲ್ಲ ಕಳಿಸಿ ನನಗೆ ತುಂಬಾ ಕಿರಿಕಿರಿ ಅನಿಸ್ತಿತ್ತು. ಆಮೇಲೆ 4ನೇ ಐಡಿನ ಕ್ರಿಯೇಟ್ ಮಾಡ್ಕೊಂಡು ಆ ಮನುಷ್ಯ ಮಾಡಿದ್ಮೇಲೆ ನನಗೆ ಎಲ್ಲೋ ಒಂದ್ ಕಡೆ ತುಂಬಾ ಟಾರ್ಚರ್ ಅನ್ನಿಸ್ತು. ತುಂಬಾ ಅಂದ್ರೆ ತುಂಬಾ. ತಿರ್ಗಾ ಮತ್ತೆ ಮನುಷ್ಯನ ಕರೆದು ಕನ್ವೆ ಮಾಡೋ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಆಮೇಲೆ ನಾನು ನನ್ನ ಫ್ಯಾಮಿಲಿ ಜೊತೆಲಿ ಕೂತಿ ಮಾತಾಡಿ ಹಿಂಗಿದೆ, ಹಿಂಗ್ ಆಗ್ತಾ ಇದೆ ನನಗೆ ಅಂತ ಅಂದಿದ್ಕೆ ಈಗ ನಾವು ಕಾನೂನು ಪ್ರಕಾರ ಹೋಗೋಣ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಸ್ಟೆಪ್ ತಗೊಳ್ಳಿ ಅಂತ ಮಾಡಿ ನನಗೆ ನನ್ನ ಹಸ್ಬೆಂಡು ಮಹೇಶ್ ಅವರು ಇದರಲ್ಲಿ ನಾನು ಹೋಗಿ ಪೊಲೀಸ್ ಅವ್ರಿಗೆ ಹೇಳಿ ಒಂದು ವಿಚಾರ ಇಲ್ಲಿ ಕೇಳಿಸಿಕ್ತು ಅಂತಂದ್ರೆ, ಆತನಿಗೆ ಭೇಟಿಯಾಗಿ ಆತನಿಗೆ ತಿಳುವಳಿಕೆ ಹೇಳುವಂತ ಪ್ರಯತ್ನ ಕೂಡ ತಾವು ಮಾಡಿದ್ರಿ ಅನ್ನುವಂಥದ್ದು ಕೇಳಿ ಬಂತು. ಯಾವಾಗ ಆತನ ಭೇಟಿ ಆದ್ರಿ, ಮತ್ತೆ ಆತ ಅದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದ? ಅವನ್ನ ಭೇಟಿಯಾದ ಕನ್ವೆ ಮಾಡಕ್ಕೆ ಭೇಟಿ ಮಾಡಿದ್ದು, ಅವನ್ಗೆ ತಿಳಿಯಳಕ್ಕೆ ಭೇಟಿ ಮಾಡಿದ್ದು. ನಾನೇ ಭೇಟಿ ಮಾಡಿ ಹಿಂಗ್ ಹೇಳಿದಾಗ ಕೇಳೋ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ. ಫರ್ದರ್ ಸ್ಟೆಪ್ ನನಗೆ ಪೊಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲೇಬೇಕಾಗಿತ್ತು. ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅವ್ರಿಗೆ ಹೇಳಿ, ಇವನ್ಗೆ ತಿಳಿಸಿ ಹೇಳಿ ಅನ್ನೋ ಒಂದು ಇದನ್ನ ದೂರನ್ನ ಕೊಟ್ಟೆ. ಹೇಳಿ ತಿಳಿಸಿ ಕರೆಸಿ ಹೇಳಿ ಅಂತ ಕೊಟ್ಟೆ. ಮಾತಾಡಿ ಅವ್ರು ಕರೆಸಿ ಮಾತಾಡಿದ್ರು. ಈಗ ನೀವು ನೋಡ್ತಾ ಇರ್ಬೋದು, ಇತ್ತೀಚೆಗೆ ಎಲ್ಲಾ ರೀತಿಯಾಗಿ ಅಂದ್ರೆ ಸೋಷಿಯಲ್ ಮೀಡಿಯಾವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಹಲವು ನಟಿಯರಿಗೆ ಇದೇ ರೀತಿಯಾಗಿ ಮೆಸೇಜ್ಗಳನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಪ್ರಕರಣ ಇತ್ತೀಚೆಗೆ ತಾವು ಕೂಡ ಕೇಳಿದಿರಿ. ನಟ ದರ್ಶನ್ ಅವರು ಹಾಗೆ ಪವಿತ್ರ ಅವರು ಜೊತೆಗೆ ಸೇರಿದಂತೆ 17 ಜನ ಈಗಾಗಲೇ ಜೈಲು ವಾಸದಲ್ಲಿದ್ದಾರೆ. ಈ ತರ ಘಟನೆ ಆದಾಗ ಯಾವ ತರ ಸ್ಟೆಪ್ ತಗೊಳ್ಬೇಕು ಅನ್ನೋದಕ್ಕೆ ಮಾದರಿಯಾಗಿದೆ ನಿಮ್ಮ ಕೇಸ್. ಏನ್ ಹೇಳ್ತೀರಾ ಸರ್? ಇದ್ರಲ್ಲಿ ಮಾದರಿ ಅನ್ನೋದೇನು ಇಲ್ಲ ಸರ್. ಕಾನೂನನ್ನ ಕೈಗೆ ತಗೋಬಾರ್ದು ಅಷ್ಟೇ. ಕಾನೂನನ್ನ ಕೈಗೆ ತಗೋಬಾರ್ದು, ನಾವು ಕಾನೂನು ಮುಖಾಂತರ ಹೋಗ್ಬೇಕು ಅಷ್ಟೇ ಸರ್, ಅಷ್ಟೇ. ಪೊಲೀಸ್ ಅವರು ನೀವು ಕಂಪ್ಲೇಂಟ್ ಕೊಡಕ್ ಹೋದಂತ ಸಂದರ್ಭದಲ್ಲಿ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಏನಾಗಿತ್ತು, ಆ ಪ್ರೊಸೀಜರ್ ಯಾವ ತರ ಇತ್ತು? ಖಂಡಿತ ಸರ್, ಖಂಡಿತ ಅವರು ಫುಲ್ ಎಫರ್ಟ್ ಹಾಕಿ ಕೋಆಪರೇಟ್ ಮಾಡೋದು. ಪ್ರಾಕ್ಸಿನ್ ಆಫ್ ಸೆಕೆಂಡ್ ಅಲ್ಲಿ ಅವರು ನನಗೆ ಕೋಆಪರೇಟ್ ಮಾಡಿದ್ರು. ಏನಂದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಅವರು ಎಲ್ಲರ ಸಹಕಾರ ಇತ್ತು. ಎಲ್ಲರ ಸಹಕಾರದಿಂದನೇ ಇಷ್ಟು ಈವರೆಗೂ ನಡ್ಕೊಂಡ್ ಬಂತು ಸರ್. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ಕಡೆಯಿಂದ ಎಲ್ಲ ಸಹಕಾರ ನೀಡಿದ್ರು ಸರ್. ಇಷ್ಟು ಸಂತ್ರಸ್ತೆ ದೂರುದಾರೆ ನಟಿಯವರ ಮಾತಾಗಿರುವಂತದ್ದು. ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೀಗ ಕಂಪ್ಲೇಂಟ್ ಕೊಟ್ಟಿರೋ ಆಧಾರದಲ್ಲಿ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ನವೀನ್ ಅನ್ನುವಂತಹ ಫೇಸ್ಬುಕ್ ಖಾತೆಯಿಂದ, ನವೀನ್ ಝಡ್ ಅನ್ನುವಂತಹ ಒಂದು ಫೇಸ್ಬುಕ್ ಖಾತೆಯಿಂದ ಈ ರೀತಿ ಕಿರುಕುಳ ಕೊಡಲಾಗ್ತಿತ್ತು. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಯಿತು. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಕರಣದ ಬಗ್ಗೆ ಈ ನಟಿ ವಿವರಿಸಿದ್ದಾರೆ. ಬೆಂಗಳೂರಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಡುವಂಥದ್ದು, ಅಶ್ಲೀಲವಾಗಿ ಮೆಸೇಜ್ ಮಾಡುವಂತಹ ಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ.
ಈ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸೀರಿಯಲ್ ನಟ ನಟಿಯರಿಗೆ ಮೆಸೇಜ್ಗಳನ್ನ ಕಳಿಸುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸದ್ಯ ಅನ್ನಪೂರ್ಣೇಶ್ವರ ನಗರ ಸ್ಟೇಷನ್ನಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿತ್ತು. ದೂರನ್ನ ಕೂಡ ಕೊಟ್ಟಿದ್ರು. ಆ ಸಂಬಂಧಪಟ್ಟಂತೆ ನವೀನ್ ಎನ್ನುವಂತಹ ಆರೋಪಿಯನ್ನ ಈಗ ಬಂಧನ ಮಾಡಲಾಗಿದೆ. ಸದ್ಯ ಆ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ತೆಲುಗು ಹಾಗೆ ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ನಟಿ ಹಾಗೆ ಈ ಒಂದು ದೂರನ್ನು ಕೊಟ್ಟಿರುವಂತಹ ದೂರುದಾರ ಇದ್ದಾರೆ. ಅವ್ರನ್ನ ನನಗೆ 3.5 ತಿಂಗಳಾಯ್ತು ಈ ಮನುಷ್ಯ ಮೆಸೇಜ್ ಕಳ್ಸಕ್ ಸ್ಟಾರ್ಟ್ ಮಾಡಿ. ಒಂದು 2-3 ಐಡಿ ಬ್ಲಾಕ್ ಮಾಡಿದ್ದೀನಿ. ಈಗಾಗಲೇ ನಾನು ಹೇಳ್ದಂಗೆ ಮೊದಲನೇ ಐಡಿಲೇ ಆ ಮನುಷ್ಯ ಏನೇನೋ ಕೆಟ್ಟದಾಗ ಮೆಸೇಜ್ ಕಳ್ಸೋದು, ನಾನು ಕನ್ವೆ ಮಾಡಕ್ ಪ್ರಯತ್ನ ಪಟ್ಟೆ. ಎರಡು ಸಲ ಬ್ಲಾಕ್ ಮಾಡಿ 3ನೇ ಸಲ ಕನ್ವೆ ಮಾಡಕ್ ಪ್ರಯತ್ನ ಪಟ್ಟೆ. ಆದ್ರೂ ಅವರು ಕನ್ವೆ ಆಗ್ಲಿಲ್ಲ. ಆ ಮನುಷ್ಯ ಏನ್ ನವೀನ್ ಅನ್ನೋನಿದಾನಲ್ಲ, ಕನ್ವೆ ಆಗ್ಲಿಲ್ಲ. ಈ ತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಕೆಟ್ಟದಾಗ ಬಳಸ್ಕೋಬಾರ್ದು, ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳಿ ಕನ್ವೆ ಮಾಡಕ್ ಪ್ರಯತ್ನ ಪಟ್ಟೆ. ಅದನ್ನು ಬ್ಲಾಕ್ ಮಾಡಿದೆ. ಅವ್ರು ಕೇಳಲಿಲ್ಲ ಅಂದಾಗ ಬ್ಲಾಕ್ ಮಾಡಿದೆ. ಮೆಸೇಜ್ಗಳು ವಿಡಿಯೋಗಳೆಲ್ಲ ಕಳಿಸಿ ನನಗೆ ತುಂಬಾ ಕಿರಿಕಿರಿ ಅನಿಸ್ತಿತ್ತು. ಆಮೇಲೆ 4ನೇ ಐಡಿನ ಕ್ರಿಯೇಟ್ ಮಾಡಿಕೊಂಡು ಆ ಮನುಷ್ಯ ಮಾಡಿದ್ಮೇಲೆ ನನಗೆ ಎಲ್ಲೋ ಒಂದ್ ಕಡೆ ತುಂಬಾ ಟಾರ್ಚರ್ ಅನ್ನಿಸ್ತು. ತುಂಬಾ ಅಂದ್ರೆ ತುಂಬಾ. ತಿರ್ಗಾ ಮತ್ತೆ ಮನುಷ್ಯನ ಕರೆದು ಕನ್ವೆ ಮಾಡೋ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಆಮೇಲೆ ನಾನು ನನ್ನ ಫ್ಯಾಮಿಲಿ ಜೊತೆಲಿ ಕೂತಿ ಮಾತಾಡಿ ಹಿಂಗಿದೆ, ಹಿಂಗ್ ಆಗ್ತಾ ಇದೆ ನನಗೆ ಅಂತ ಅಂದಿದ್ಕೆ ಈಗ ನಾವು ಕಾನೂನು ಪ್ರಕಾರ ಹೋಗೋಣ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಸ್ಟೆಪ್ ತಗೊಳ್ಳಿ ಅಂತ ಮಾಡಿ ನನಗೆ ನನ್ನ ಹಸ್ಬೆಂಡು ಮಹೇಶ್ ಅವರು ಇದರಲ್ಲಿ ನಾನು ಹೋಗಿ ಪೊಲೀಸ್ ಅವ್ರಿಗೆ ಹೇಳಿ ಒಂದು ವಿಚಾರ ಇಲ್ಲಿ ಕೇಳಿಸಿಕ್ತು ಅಂತಂದ್ರೆ ಆತನಿಗೆ ಭೇಟಿಯಾಗಿ ಆತನಿಗೆ ತಿಳುವಳಿಕೆ ಹೇಳುವಂತ ಪ್ರಯತ್ನ ಕೂಡ ತಾವು ಮಾಡಿದ್ರಿ ಅನ್ನುವಂಥದ್ದು ಕೇಳಿ ಬಂತು. ಯಾವಾಗ ಆತನ ಭೇಟಿ ಆದ್ರಿ ಮತ್ತೆ ಆತ ಅದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದ? ಅವನ್ನ ಭೇಟಿಯಾದ ಕನ್ವೆ ಮಾಡಕ್ಕೆ ಭೇಟಿ ಮಾಡಿದ್ದು, ಅವನ್ಗೆ ತಿಳಿಯಳಕ್ಕೆ ಭೇಟಿ ಮಾಡಿದ್ದು. ನಾನೇ ಭೇಟಿ ಮಾಡಿ ಹಿಂಗ್ ಹೇಳಿದಾಗ ಕೇಳೋ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ. ಫರ್ದರ್ ಸ್ಟೆಪ್ ನನಗೆ ಪೊಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲೇಬೇಕಾಗಿತ್ತು. ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅವ್ರಿಗೆ ಹೇಳಿ, ಇವನ್ಗೆ ತಿಳಿಸಿ ಹೇಳಿ ಅವನು ಒಂದು ಇದನ್ನ ದೂರನ್ನ ಕೊಟ್ಟೆ, ಹೇಳಿ ತಿಳಿಸಿ ಕರೆಸಿ ಹೇಳಿ ಅಂತ ಕೊಟ್ಟೆ. ಮಾತಾಡಿ ಅವ್ರು ಕರೆಸಿ ಮಾತಾಡಿದ್ರು. ಈಗ ನೀವು ನೋಡ್ತಾ ಇರ್ಬೋದು, ಇತ್ತೀಚೆಗೆ ಎಲ್ಲಾ ರೀತಿಯಾಗಿ ಅಂದ್ರೆ ಸೋಷಿಯಲ್ ಮೀಡಿಯಾವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಹಲವು ನಟಿಯರಿಗೆ ಇದೇ ರೀತಿಯಾಗಿ ಮೆಸೇಜ್ಗಳನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಪ್ರಕರಣ ಇತ್ತೀಚೆಗೆ ತಾವು ಕೂಡ ಕೇಳಿದಿರಿ. ನಟ ದರ್ಶನ್ ಅವರು ಹಾಗೆ ಪವಿತ್ರ ಅವರು ಜೊತೆಗೆ ಸೇರಿದಂತೆ 17 ಜನ ಈಗಾಗಲೇ ಜೈಲು ವಾಸದಲ್ಲಿದ್ದಾರೆ. ಈ ತರ ಘಟನೆ ಆದಾಗ ಯಾವ ತರ ಸ್ಟೆಪ್ ತಗೊಳ್ಬೇಕು ಅನ್ನೋದಕ್ಕೆ ಮಾದರಿಯಾಗಿದೆ ನಿಮ್ಮ ಕೇಸ್. ಏನ್ ಹೇಳ್ತೀರಾ ಸರ್? ಇದ್ರಲ್ಲಿ ಮಾದರಿ ಅನ್ನೋದೇನು ಇಲ್ಲ ಸರ್. ಕಾನೂನನ್ನ ಕೈಗೆ ತಗೋಬಾರ್ದು ಅಷ್ಟೇ. ಕಾನೂನನ್ನ ಕೈಗೆ ತಗೋಬಾರ್ದು, ನಾವು ಕಾನೂನು ಮುಖಾಂತರ ಹೋಗ್ಬೇಕು ಅಷ್ಟೇ ಸರ್, ಅಷ್ಟೇ. ಪೊಲೀಸ್ ಅವರು ನೀವು ಕಂಪ್ಲೇಂಟ್ ಕೊಡಕ್ ಹೋದಂತ ಸಂದರ್ಭದಲ್ಲಿ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಏನಾಗಿತ್ತು, ಆ ಪ್ರೊಸೀಜರ್ ಯಾವ ತರ ಇತ್ತು? ಖಂಡಿತ ಸರ್, ಖಂಡಿತ ಅವರು ಫುಲ್ ಎಫರ್ಟ್ ಹಾಕಿ ಕೋಆಪರೇಟ್ ಮಾಡೋದು. ಪ್ರಾಕ್ಸಿನ್ ಆಫ್ ಸೆಕೆಂಡ್ ಅಲ್ಲಿ ಅವರು ನನಗೆ ಕೋಆಪರೇಟ್ ಮಾಡಿದ್ರು. ಏನಂದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಅವರು ಎಲ್ಲರ ಸಹಕಾರ ಇತ್ತು. ಎಲ್ಲರ ಸಹಕಾರದಿಂದನೇ ಇಷ್ಟು ಈವರೆಗೂ ನಡ್ಕೊಂಡ್ ಬಂತು ಸರ್. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ಕಡೆಯಿಂದ ಎಲ್ಲ ಸಹಕಾರ ನೀಡಿದ್ರು ಸರ್. ಇದಿಷ್ಟು ಸಂತ್ರಸ್ತೆ ದೂರುದಾರೆ ನಟಿಯವರ ಮಾತಾಗಿರುವಂತದ್ದು. ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.